ನಮಸ್ಕಾರ ಸ್ನೇಹಿತರೆ, ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಈಗ ರಾಜ್ಯದಲ್ಲಿ ವೈರಲ್ ಆಗ್ತಿರುವಂತಹ ಸುದ್ದಿ ಏನಂದ್ರೆ 5 ಗ್ಯಾರಂಟಿ ಯೋಜನೆಗಳು, ಈಗ ಪಂಚ ಗ್ಯಾರಂಟಿ ಯೋಜನೆಗಳು ಏನ್ ಸರ್ಕಾರದ ಕಡೆಯಿಂದ ಕೊಟ್ಟಿದ್ರು ಆ ಒಂದು ಯೋಜನೆಗಳು ರದ್ದು ಮಾಡ್ತಾರಂತೆ. ಇದು ನಿಜಾನಾ? ಇದ್ರ ಬಗ್ಗೆ ಕಾಂಗ್ರೆಸ್ ಮುಖಂಡರು ಏನಂತ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಇದು ಅಫಿಷಿಯಲ್ ಆಗಿ ಏನಾದ್ರು ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಇಲ್ಲ ಒಂದು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ಟಿದಾರಾ? ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಮುಖಂಡರ ಕಡೆಯಿಂದಾನೇ ಒತ್ತಡ ಆದ್ರೆ ಬೀಳ್ತಿದೆ. ಏನಂತ ಅಂದ್ರೆ ನಮ್ಮ ಒಂದು ಏನೊಂದು ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳಿದೆ ಅದನ್ನ ರದ್ದು ಮಾಡಿದ್ರೇನೆ ಒಳ್ಳೇದು. ಯಾಕಂದ್ರೆ ನಮ್ಮ ಒಂದು ರಾಜ್ಯದ ಜನರಿಗೆ ಇದೊಂದು ಇಷ್ಟ ಆಗ್ತಿಲ್ಲ ಈ ಒಂದು ಯೋಜನೆಗಳು ಅನ್ನುವಂತ ಒಂದು ಮಾತು ಕೂಡ ಇಲ್ಲಿ ಹೇಳಿದ್ದಾರೆ. ಯಾಕೆ ಈ ರೀತಿ ಹೇಳಿದ್ದಾರೆ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಈಗ ಲೋಕಸಭಾ ಎಲೆಕ್ಷನ್ ಆದ್ರೆ ನಡೀತು. ಈಗ ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ಈಗ ಏನಾಗಿದೆ ಅಂದ್ರೆ ಈಗ ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ. ನಿಮಗೂ ಗೊತ್ತಿದೆ, ಈಗ ಕಾಂಗ್ರೆಸ್ ಗೌರ್ಮೆಂಟ್ ಆದ್ರೆ ಬಂದಿಲ್ಲ. ಅದು ಕಾಂಗ್ರೆಸ್ ಗೌರ್ಮೆಂಟ್ ಬರೋದು ಎಲ್ಲ ಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತಲ್ಲ ಅಂತ ನೀವು ಹೇಳ್ಬೋದು. ಆದ್ರೂ ಈಗ ಅವರು ಕರ್ನಾಟಕದಲ್ಲಿ ಮಾತ್ರ ಟ್ಯಾಲಿ ಮಾಡಿ ನೋಡಿದಾಗ ಬಿಜೆಪಿಗೆ ಹೆಚ್ಚಿನ ಸೀಟ್ಸ್ ಅಂದ್ರೆ MP ಸೀಟ್ಸ್ ಹೆಚ್ಚಿಗೆ ಗೆದ್ದಿರುವಂತದ್ದು. ಈಗ ಬಿಜೆಪಿ ಅವರು ಹೆಚ್ಚಿಗೆ ಗೆದ್ದಿದ್ದಾರೆ. ಅದರಿಂದ ಸಾಕಷ್ಟು ಜನ ಏನ್ ಹೇಳ್ತಿದ್ದಾರೆ, ಈಗ ಪಂಚ ಗ್ಯಾರಂಟಿ ಯೋಜನೆಗಳು ಏನಿದೆ ಅದನ್ನ ರದ್ದು ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ. ಇದ್ರ ಬಗ್ಗೆ ಕಾಂಗ್ರೆಸ್ ಮುಖಂಡರು ಏನ್ ಹೇಳಿದ್ದಾರೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿ ಆದ್ರೆ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಪ್ರತಿಯೊಬ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಇಲ್ಲಿ ಗ್ಯಾರಂಟಿ ಯೋಜನೆ ಸ್ಥಗಿತ, ಶಾಸಕ ಬಾಲಕೃಷ್ಣ ಹೇಳಿಕೆ. ಇಲ್ಲಿ ನೋಡಿ, ಈಗ ಕಾಂಗ್ರೆಸ್ ಮುಖಂಡರ ಕಡೆಯಿಂದಾನೇ ಒಂದು ಹೇಳಿಕೆಗಳಾದ್ರೆ ಬರ್ತಿದೆ. ಮೊದಲನೇದಾಗಿ ಬಾಲಕೃಷ್ಣ ಅವರು ಏನಂತ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ನೋಡಿ. ಬೆಂಗಳೂರು ಲೋಕಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಹೆಚ್ಚು ಕೈ ಹಿಡಿಯಲಿಲ್ಲ. ಹೀಗಾಗಿ ಇದೀಗ ಗ್ಯಾರಂಟಿ ಯೋಜನೆಗಳು ಸ್ಥಗಿತಗೊಳ್ಳಲಿದೆಯೇ ಎಂಬ ಪ್ರಶ್ನೆಗೆ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆ ಆದ್ರೆ ಕೊಟ್ಟಿದ್ದಾರೆ. ಇಲ್ಲಿ ಅವರು ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂದ್ರೆ, ಈ ಮೊದಲು ಲೋಕಸಭೆ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಶಾಸಕ ಬಾಲಕೃಷ್ಣ ಅವರು ಕಾಂಗ್ರೆಸ್ಗೆ ಮತ ಹಾಕಿ ಗೆಲ್ಲಿಸದಿದ್ದರೆ ಗ್ಯಾರಂಟಿ ಯೋಜನೆಯನ್ನ ರದ್ದುಗೊಳಿಸುವುದಾಗಿ ಎಚ್ಚರಿಕೆ ಆದ್ರೆ ಕೊಟ್ಟಿದ್ರು. ಇದೀಗ ಮತ್ತೊಮ್ಮೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿದ್ದು, ಜನರು ಗ್ಯಾರಂಟಿ ಯೋಜನೆ ಅಗತ್ಯವಿಲ್ಲ ಎಂದು ನಮಗೆ ಸೂಚನೆ ನೀಡಿದ್ದಾರೆ. ಗ್ಯಾರಂಟಿ ಯೋಜನೆ ಬೇಕಾಗಿಲ್ಲ, ಅದರಿಂದ ನಮ್ಮನ್ನ ಗೆಲ್ಸಿಲ್ಲ ಅನ್ನುವಂತ ಒಂದು ಮಾತಾದ್ರೆ ಇಲ್ಲಿ ಹೇಳಿದ್ದಾರೆ. ನೋಡಿ, ಅವರ ಈ ಹೇಳಿಕೆ ನೋಡಿದ್ರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ರದ್ದು ಮಾಡುವ ಚಿಂತನೆ ನಡೆಸುತ್ತಿದೆಯೇ ಎಂದು ಒಂದು ಅನುಮಾನ ಆದ್ರೆ ಬರ್ತಿದೆ. ಈಗ ಅವ್ರು ಹೇಳ್ತಿರುವಂತಹ ಮಾತುಗಳು ನೋಡ್ತಿದ್ರೆ ಈ ಒಂದು 5 ಗ್ಯಾರಂಟಿ ಯೋಜನೆಗಳನ್ನೇನಾದ್ರೂ ರದ್ದು ಮಾಡ್ತಾರಾ ಅನ್ನುವಂತಹ ಒಂದು ಅನುಮಾನ ಕೂಡ ಬರ್ತಿದೆ. ಇಲ್ಲಿ ಲೋಕಸಭೆ ಚುನಾವಣೆ ಫಲಿತಾಂಶ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆ ನಿಲ್ಲಿಸುವುದಿಲ್ಲ ಅಂತ ಹೇಳಿದ್ರು. ಸಿಎಂ ಸಿದ್ದರಾಮಯ್ಯ ಅವರು ಆಲ್ರೆಡಿ ಹೇಳಿದ್ರು, ನಿಮಗೂ ಗೊತ್ತಿದೆ. ನೋಡಿ ಇಲ್ಲಿ, ಆದ್ರೆ ಇದೀಗ ಶಾಸಕ ಬಾಲಕೃಷ್ಣ ಹೇಳಿಕೆ ಗಮನಿಸಿದರೆ ಬೇರೆಯೇ ಅನುಮಾನ ಬರುತ್ತಿದೆ. ಇಲ್ಲಿ ಗ್ಯಾರಂಟಿ ಯೋಜನೆಗಳು ಬೇಡ ಎಂದು ಜನರೇ ಸೂಚನೆ ನೀಡಿದ್ದಾರೆ. ಯಾವ ರೀತಿ ಜನರು ಸೂಚನೆ ನೀಡಿದ್ದಾರೆ ಅಂದ್ರೆ, ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಹಾಕಿಲ್ಲ ಅನ್ನುವಂಥದ್ದಾದ್ರೆ ಹೇಳ್ತಿದ್ದಾರೆ. ವೋಟ್ ಹಾಕುವವರು ಹಾಕಿರ್ತಾರೆ, ಅವ್ರು ಸೋತಿರುವಂತಹ ಕಾರಣದಿಂದ ಈ ರೀತಿಯಾಗಾದ್ರೆ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಆದ್ರೆ ಇದನ್ನು ಮುಂದುವರಿಸಬೇಕೋ ಬೇಡವೋ ಎಂದು ತೀರ್ಮಾನಿಸುವಷ್ಟು ದೊಡ್ಡವನು ನಾನಲ್ಲ. ಇದನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿದಂತೆ ಮಂತ್ರಿಮಂಡಲ ಚರ್ಚಿಸಿ ತೀರ್ಮಾನ ಕೈಗೊಳ್ಳುತ್ತದೆ ಎಂದಿದ್ದಾರೆ. ಅವರು ಬಾಲಕೃಷ್ಣ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇದನ್ನ ಮುಂದುವರಿಸಬೇಕು ಬೇಡ ಅಂತ ಹೇಳುವಷ್ಟು ದೊಡ್ಡವರು ಅವರಲ್ಲ. ಸಿಎಂ ಅವರು ಇಲ್ಲ ಅಂದ್ರೆ ಡೆಪ್ಯೂಟಿ ಸಿಎಂ ಅವರು ಯಾರಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು, ಇವರಿಬ್ಬರಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ. ಇವರೆಲ್ಲ ಒಂದು ಮಂತ್ರಿಗಳ ಜೊತೆ ಚರ್ಚಿಸಿ ಒಂದು ಡಿಸೈಡ್ ಮಾಡ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ಅವ್ರು ಹೇಳಿದ್ದಾರೆ. ಈಗ ಇವರೊಬ್ಬರೇ ಈ ರೀತಿ ಹೇಳಿದಾರ ಅಂತ ಹೇಳೋದಾದ್ರೆ, ಇಲ್ಲಿ ಎಂ ಲಕ್ಷ್ಮಣ್ ಅವರು ಕೂಡ ಒಂದು ಈ ರೀತಿಯಾಗಿ ತಿಳಿಸ್ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ. ಅವ್ರೇನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿ ಎಂ ಲಕ್ಷ್ಮಣ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಗ್ಯಾರಂಟಿ ಯೋಜನೆ ನಿಲ್ಲಿಸುವುದು ಒಳಿತು. ಎಂ ಲಕ್ಷ್ಮಣ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇವರು ಮೈಸೂರಿನಲ್ಲಿ ಸಾಮೂಹಿಕವಾಗಿ ಗ್ಯಾರಂಟಿ ಯೋಜನೆ ಕೊಡುವುದನ್ನು ನಿಲ್ಲಿಸುವುದು ಒಳಿತು ಎಂದು ಕಾಂಗ್ರೆಸ್ ಮುಖಂಡ ಎಂ ಲಕ್ಷ್ಮಣ್ ಆದ್ರೆ ಹೇಳ್ತಿದ್ದಾರೆ. ಯಾಕಂದ್ರೆ ಮಾಧ್ಯಮದವರೊಂದಿಗೆ ಅವರು ಮಾತಾಡಿದಾಗ ಅವ್ರು ಏನಂತ ತಿಳಿಸ್ಕೊಟ್ಟಿದ್ರು ಅಂದ್ರೆ, ಜನರಿಗೆ ಕಾಂಗ್ರೆಸ್ ಗ್ಯಾರಂಟಿ ಇಷ್ಟ ಆಗಿಲ್ಲ, ಅದನ್ನು ಅವರು ಫಲಿತಾಂಶದ ಮೂಲಕ ತೋರಿಸಿದ್ದಾರೆ. ಇಲ್ಲಿ ಅವರು ಫಲಿತಾಂಶದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆ ಇಷ್ಟ ಆಗಿಲ್ಲ ಅಂತ ಅವರೊಂದು ಅಸಮಾಧಾನ ಆದ್ರೆ ವ್ಯಕ್ತಪಡಿಸಿದ್ದಾರೆ ಇಲ್ಲಿ. ಮತ್ತೆ ಬಿಜೆಪಿ ಅವರು ನಮ್ಮ ಗ್ಯಾರಂಟಿ ವಿರುದ್ಧ ಮಾತನಾಡುತ್ತಿದ್ದರೂ ಜನ ಅವರನ್ನು ಬೆಂಬಲಿಸಿದ್ದಾರೆ. ಗ್ಯಾರಂಟಿ ವಿರುದ್ಧ ಬಿಜೆಪಿ ಅವರು ಒಂದು ಆಪೋಸ್ ಮಾಡ್ತಿದ್ದು ಎಲ್ಲರಿಗೂ ಗೊತ್ತಿದೆ, ಆದ್ರೂ ಜನರು ಬಿಜೆಪಿ ಅವರನ್ನೇ ಗೆಲ್ಸಿದ್ದಾರೆ ಅನ್ನುವಂತಹ ಒಂದು ಹೇಳಿಕೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ನೀವು ನೋಡ್ಬೋದು. ನೋಡಿ, ಅದರಿಂದ ಇಲ್ಲಿ ಇವ್ರೇನು ಹೇಳ್ತಿದ್ದಾರೆ ಅಂದ್ರೆ, ಇಲ್ಲಿ ಹಾಗಾಗಿ ಜನರಿಗೆ ನಮ್ಮ ಗ್ಯಾರಂಟಿ ಇಷ್ಟ ಆಗಿಲ್ಲ ಅನಿಸುತ್ತಿದೆ. ಹಾಗಾಗಿ ಗ್ಯಾರಂಟಿ ಯೋಜನೆ ಬಗ್ಗೆ ಮುಖ್ಯಮಂತ್ರಿಗಳು ಮರುಪರಿಶೀಲನೆ ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ. ಅವರು ಕೂಡ ಒಂದು ಸಲಹೆ ಕೊಟ್ಟಿದ್ದಾರೆ. ಈಗ ಮುಂದುವರಿಸಬೇಕಾ ಬೇಡ ಅನ್ನುವಂಥದ್ದನ್ನ ಒಂದು ಮರುಪರಿಶೀಲನೆ ಮಾಡಬೇಕೆನ್ನುವಂತಹ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ.
ನೋಡಿ ಈಗ ಮತ್ತೆ ಅವ್ರು ಇನ್ನೊಂದು ಹೇಳಿದ್ದಾರೆ, ಬೆಂಜ್ ಕಾರ್ ಹೊಂದಿರುವವನು 25,000 ಸಂಬಳ ಪಡೆಯುವ ವ್ಯಕ್ತಿಗೆ ಪುಕ್ಕಟ್ಟೆ ಕರೆಂಟ್ ಕೊಟ್ಟರೆ ಹೇಗೆ, ಈಗಲೂ ಗ್ಯಾರಂಟಿ ಹಣದಿಂದಲೇ ಜೀವನ ನಡೆಸುವ ಜನ ಇದ್ದಾರೆ, ಅಂತವರನ್ನು ನೋಡಿ ಗ್ಯಾರಂಟಿ ರೀಲುಕ್ ಮಾಡುವ ಅಗತ್ಯವಿದೆ ಎಂದು ಲಕ್ಷ್ಮಣ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಇದಕ್ಕೆ ಉದಾಹರಣೆ ಅವ್ರು ಏನು ಕೊಟ್ಟಿದ್ದಾರೆ ಅಂದ್ರೆ, ಹುಣಸೂರಿನ ಹಲವು ಹಳ್ಳಿಗಳಲ್ಲಿ ಒಂದೇ ಸಮುದಾಯದವರು ಇದ್ದಾರೆ, ಅಲ್ಲಿ ಬಿಜೆಪಿಗೆ 600ಕ್ಕೂ ಹೆಚ್ಚು ಮತ ನೀಡಿದ್ದಾರೆ, ನನಗೆ ಕೇವಲ 3-7 ಮತಗಳನ್ನು ನೀಡಿದ್ದಾರೆ, ಒಕ್ಕಲಿಗರು ನನಗೆ ಮತ ಹಾಕಿಲ್ಲ ಎಂದು ಅವರು ತೀವ್ರ ಬೇಸರ ಆದರೆ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಈಗ ಇವರು ಶಾಸಕರಾಗ್ಲಿ ಮುಖಂಡರಾಗ್ಲಿ ಅವರು ಏನೇ ಹೇಳಿದ್ರು ಈಗ ಫೈನಲ್ ಡಿಸಿಷನ್ ಅನ್ನುವಂಥದ್ದು CM ಸಿದ್ದರಾಮಯ್ಯ ಅವ್ರ ಕೈಯಲ್ಲಿದೆ, ಮತ್ತೆ ನಮ್ಮ ಒಂದು ಡೆಪ್ಯೂಟಿ CM ಆಗಿ ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವ್ರ ಕೈಯಲ್ಲಾದ್ರೆ ಇದೆ. ಇವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಬೇಕು ಯೋಜನೆಗಳನ್ನ ಮುಂದುವರಿಸಲ್ಲ ಅಂತ. ಈಗಾಗಲೇ ಒಂದು ಉಚಿತ ಬಸ್ ಕುರಿತು ಆಲ್ರೆಡಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ, ನಾವು ಕಂಟಿನ್ಯೂ ಮಾಡ್ತೀವಿ, ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಟಿಕೆಟ್ ಏರಿಕೆ 10-15% ಮಾಡ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ. ಎಲ್ಲ ಅವರು ಹೇಳಿಕೆಗಳು ಮಾತ್ರ ಕೊಟ್ಟಿದ್ದಾರೆ, ಅಫಿಷಿಯಲ್ ಆಗಿ ಯಾರು ಅಪ್ಡೇಟ್ ಅನ್ನ ಕೊಡ್ತಿಲ್ಲ. ಇಲ್ಲಿ ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ಮುಖಾಂತರ ಆಗಲಿ ಈ ರೀತಿಯಾಗಿ ಒಂದು ಯಾವುದೇ ಯೋಜನೆ ನಿಲ್ಲಿಸುವುದರ ಕುರಿತು ಯಾವುದೇ ಅಪ್ಡೇಟ್ ಕೊಟ್ಟಿಲ್ಲ. ಈಗ ಸದ್ಯಕ್ಕೆ ವೈರಲ್ ಆಗ್ತಿರುವಂತಹ ಸುದ್ದಿಗಳು ಇವಾಗಿವೆ. ನೀವು ಇದೇ ರೀತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಎಲ್ಲ ಅಪ್ಡೇಟ್ಸ್ ಸಿಗ್ತಿರುತ್ತೆ. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.